ಸಣ್ಣ ಕತೆ ಮೊದಲನೇ ಭಾಗ ಸ್ವಾಗತ. ಡ್ಯೂರಿಂಗ್ ಮೈ ಸ್ಕೂಲ್ ಡೇಸ್ ನಾನು ಚೆನ್ನಾಗಿ ಓದಲಿ ಅಂದ್ಬಿಟ್ಟು ನಮ್ಮ ಮನೇಲಿ TV ಡಿಶ್ ಕನೆಕ್ಷನ್ನ ತೆಗೆಸ್ಬಿಟ್ಟಿದ್ರು. ಆಗೆಲ್ಲ ಲೋಕಲ್ ಡಿಶ್ ಕನೆಕ್ಷನ್ ಇರ್ತಾ ಇತ್ತು. ಸೊ ಒಂದು ಜಂಕ್ಷನ್ ಪಾಯಿಂಟಿಗೆ ಒಂದು ಉದ್ದ ಬ್ಲ್ಯಾಕ್ ವೈರ್ನ ಎಳ್ಕೊಂಡು ಹೋಗ್ತಾ ಇರ್ತಿದ್ರು. ಬೇಡ ಅಂತಂದರೆ ಆ ಬ್ಲ್ಯಾಕ್ ವೈರ್ನ ಕಟ್ ಮಾಡಿಬಿಟ್ಟು ಅಲ್ಲೇ ಸೈಡಿಗೆ ಸಿಗಾಕ್ಸಿರ್ತಿದ್ರು. ಬೇಕು ಅಂತಂದರೆ ಮತ್ತೆ ಆ ವೈರ್ನ ಜಂಕ್ಷನ್ ಪಾಯಿಂಟಿಗೆ ಕನೆಕ್ಟ್ ಮಾಡ್ತಾಯಿದ್ರು. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಡ್. ಆ್ಯಂಡ್ ನಮ್ಮ ಮನೇಲಿ ಬೇಡ ಅಂತಂದ್ಬಿಟ್ಟು ತೆಗೆಸ್ಬಿಟ್ಟಿದ್ರ. ಸೊ ಐ ವಾಸ್ ಓನ್ಲಿ ಲೆಫ್ಟ್ ವಿತ್ ಅಕಾಡೆಮಿಕ್ ಬುಕ್ಸ್ ಆ್ಯಂಡ್ ಫ್ರೆಂಡ್ಸ್ ಅವ್ರದ್ದೇ ಆದಂಥ ಪ್ರಿಪ್ರೇಷನ್ ಬಿಸಿ ಇದ್ದರು. ಆ್ಯಂಡ್ ನಾನು ಅಕಾಡೆಮಿಕ್ ಬುಕ್ಸ್ ಓದ್ತಾ ಇದ್ದೆ, ಎಷ್ಟು ಅಂತ ಓದೋದು. ಸೊ ಆಗ ನನಗೆ ಕಂಡಿದ್ದು ದೂರದರ್ಶನ್ ಚಾನಲ್. ಇದರಲ್ಲಿ ನನಗೆ 2 ಪ್ರೋಗ್ರಾಮ್ ತುಂಬ ಇಷ್ಟ ಆಗ್ತಿತ್ತು. ಒಂದು ಬ್ಯೋಮಕೇಶ್ ಬಕ್ಷಿ ಡಿಟೆಕ್ಟಿವ್ ಸೀರಿಯಲ್, ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ತಟ್ ಅಂತ ಹೇಳಿ ಒಂದು ಕಾರ್ಯಕ್ರಮ. ಈ ತಟ್ ಅಂತ ಹೇಳಿ ಕಾರ್ಯಕ್ರಮ 9 ಗಂಟೆಗೂ 9:30 ಶುರು ಆಗ್ತಾ ಇತ್ತು. ಆ ಟೈಮ್ಗೆ ನಾನು, ನಮ್ಮ ಫಾದರ್, ನನ್ನ ತಮ್ಮ ಎಲ್ಲರೂ ಊಟ ಮುಗಿಸ್ಕೊಂಡು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ಪಡ್ತಾ ಇದ್ದೆ. ಮೋಸ್ಟ್ ಆಫ್ ದ ಟೈಮ್ ನಾನು ಕೊಡೋ ಉತ್ತರ ಎಲ್ಲ ತಪ್ಪಾಗಿರ್ತಿತ್ತು. ಆದರೆ ನಮ್ಮ ಫಾದರ್ 80% ಆಫ್ ದ ಟೈಮ್ ಕರೆಕ್ಟ್ ಉತ್ತರನ ಕೊಡ್ತಾಯಿದ್ರು. ಆವತ್ತು ನಮ್ಮ ಫಾದರ್ಗೆ ನಾನು ಒಂದು ಸ್ಟ್ರಾಂಗ್ ಸೆಂಟೆನ್ಸ್ ಹೇಳ್ತೀನಿ. ಒಂದಲ್ಲ ಒಂದಿನ ತಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ನಾನು ಪಾರ್ಟಿಸಿಪೆಂಟ್ ಆಗಿ ಆಟ ಆಡ್ತೀನಿ ಅಂತ ಒಂದು ಸ್ಟ್ರಾಂಗ್ ಸೆಂಟೆನ್ಸ್ ನಮ್ಮ ಫಾದರ್ ಹತ್ರ ಹೇಳ್ಕೊತೀನಿ. ಮೈ ಫಾದರ್ ಓಕೆ ಫೈನ್ ಅಂತ ನಗುತ್ತಾರೆ. ಬಟ್ ಐ ಮೆಂಟ್ ಇಟ್, ವಾಟ್ ಐ ಸೆಡ್ ಇಟ್. ಸೊ ಹೇಗೆ ನಾನು ದೂರದರ್ಶನ್ ತಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಬರ್ತೀನಿ ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ.